Hello everyone, welcome to Sanmargaha classes. Let us see question number 30 of chapter Conservation of Plants and Animals. Disturbing any ecosystem results in the gradual extinction of flora and fauna of that place. How? Explain. See here, ಯಾವುದೇ ಒಂದು ಇಕೋಸಿಸ್ಟಮ್ ಅನ್ನ ನಾವು ಡಿಸ್ಟರ್ಬ್ ಮಾಡೋದ್ರಿಂದ ಏನಾಗುತ್ತೆ ವಿಚ್ ಲೀಡ್ಸ್ ಟು ಗ್ರಾಜುವಲ್ ಎಕ್ಸ್ಟಿಂಕ್ಷನ್ ಆಫ್ ಫ್ಲೋರಾ ಅಂಡ್ ಫೋನಾ ಆಫ್ ದಟ್ ಪ್ಲೇಸ್. ವಾಟ್ ಈಸ್ ಫ್ಲೋರಾ? ಫ್ಲೋರಾ ಅಂದ್ರೆ ಏನು ಆಗಿದ್ರೆ ಫ್ಲೋರಾ ಇಸ್ ನಥಿಂಗ್ ಬಟ್ ಇಟ್ ಈಸ್ or they are plants present in one particular area, that is called as flora. And what is fauna? Fauna is nothing but it is animal or animals present in particular area, ಅದನ್ನ ಫೋನಾ ಅಂತ ಕರಿತೀವಿ. ಅದನ್ನ ಹೇಗೆ ಗ್ರಾಜುವಲ್ ಎಕ್ಸ್ಟೆನ್ಷನ್ಗೆ ಕಾರಣ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸಿ ಇಫ್ ಬೋತ್ ಪ್ಲಾಂಟ್ಸ್ and animals are disturbed, the ecosystem balance breaks. Plants give food and shelter to animals. Without them, animals die. And without animals, pollination and seed spreading reduce. ಇಲ್ಲಿ ಕನೆಕ್ಷನ್ ಯಾವ ತರ ಇರುತ್ತೆ ನೋಡಿ. ಇಫ್ ಬೋತ್ ಫ್ಲೋರಾ ಅಂಡ್ ಫೋನಾ ಆರ್ ಡಿಸ್ಟರ್ಬ್ಡ್, ಅಥವಾ ಯಾವುದೇ ಒಂದು ಡಿಸ್ಟರ್ಬ್ ಆದ್ರೂ ಯಾವ ತರ ಆಗಿರುತ್ತೆ ಅಂದ್ರೆ, ಇಫ್ ಫ್ಲೋರಾ ಅಂದ್ರೆ ಪ್ಲಾಂಟ್ಸ್ ಇದೆ. ಹರ್ಬಿವೋರಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಪ್ಲಾಂಟ್ಸ್. ಹರ್ಬಿವೋರಸ್ ಏನಿದೆ ದೇ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಪ್ಲಾಂಟ್ಸ್. ಅಂಡ್ ಕಾರ್ನಿವೋರಸ್ ದೇ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಹರ್ಬಿವೋರಸ್. ಈಗ ಪ್ಲಾಂಟ್ಸ್ ಅನ್ನೆಲ್ಲ ಕಟ್ ಮಾಡಿ ತೆಗೆದ್ವಿ, ಫುಡ್ ಇಲ್ಲ ಹರ್ಬಿವೋರಸ್ಗೆ, ಸೊ ಏನಾಗುತ್ತೆ, ಫುಡ್ ಇಲ್ದೆ ಅವು ಸಾಯುತ್ತೆ. ದೇ ಡೈ ಡ್ಯೂ ಟು ಲ್ಯಾಕ್ ಆಫ್ ಫುಡ್ ಅಲ್ವಾ. ಈಗ ವಾಟ್ ಅಬೌಟ್ ಕಾರ್ನಿವೋರ್ಸ್? ಕಾರ್ನಿವೋರಸ್ ಏನ್ ಮಾಡುತ್ತೆ, ಈಗ ಹರ್ಬಿವೋರಸ್ ಏನು ಇಲ್ಲ, ತಮ್ಮನ್ನೇ ತಿನ್ಕೊ ಬದುಕ್ಬೇಕು, ಇಲ್ಲ ಅಂದ್ರೆ ಈಗ ಟೈಗರ್ ಮತ್ತೊಂದು ಟೈಗರ್ನೇ ತಿನ್ಕೊ ಬದುಕ್ಬೇಕು, ಈ ತರ ಬದುಕ್ಬೇಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅವು ಫುಡ್ ಇಲ್ದೆ ಸಾಯ್ತವೆ. ಅಗೇನ್ ದೇರ್ ವಿಲ್ ಬಿ ಲ್ಯಾಕ್ ಆಫ್ ಫುಡ್ ಫಾರ್ ಬೋತ್ ಹರ್ಬಿವೋರಸ್ ಅಂಡ್ ಕಾರ್ನಿವೋರಸ್. ಸೊ plants give food and shelter to animals. Without them, animals die. And without animals, pollination and seed spreading reduce. ಇಲ್ಲಿ ಪಾಲಿನೇಷನ್ ಏನಿದೆ ಇದು ಪ್ಲಾಂಟ್ಸ್ ಅಲ್ಲಿ ರಿಪ್ರೊಡಕ್ಷನ್ ಮೆಥಡ್ ಆಗಿದೆ. ಪಾಲಿನೇಷನ್ ಆದ್ರೆ ಮಾತ್ರ ಪ್ಲಾಂಟ್ ಅಲ್ಲಿ ಏನಾಗುತ್ತೆ, ರಿಪ್ರೊಡಕ್ಷನ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಜನರೇಷನ್ ಬಂದಿರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಇಲ್ಲಿ ಪಾಲಿನೇಷನ್ ಆಗ್ಬೇಕು, ಸೀಡ್ ಸ್ಪ್ರೆಡಿಂಗ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಅನಿಮಲ್ಸ್ ಇರಬೇಕು, ಬರ್ಡ್ಸ್ ಇರಬೇಕು. ಅದಿಲ್ಲ ಅಂದ್ರೆ ಏನಾಗುತ್ತೆ, ಪಾಲಿನೇಷನ್ ಮತ್ತೆ ಸೀಡ್ ಸ್ಪ್ರೆಡಿಂಗ್ ಆಗೋದಿಲ್ಲ, ಪ್ಲಾಂಟ್ಸ್ ಬೆಳೆಯೋದಿಲ್ಲ. ಈ ರೀತಿ ಒಂದಕ್ಕೊಂದಕ್ಕೆ ಕನೆಕ್ಷನ್ ಇರುತ್ತೆ. ಸೊ ನಾವು ಫ್ಲೋರಾ ಇರ್ಬೋದು, ಫೋನಾ ಇರಬಹುದು, ಯಾವ್ದಕ್ಕೂ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಥ್ಯಾಂಕ್ ಯು.